ಮಳೆ ನೆನೆ ಸರ್ ಒಂದು ಸ್ವಲ್ಪ ಬೇಗ ಇಟ್ಕೊಳ್ಳಿ ಇವ್ರದ್ದು. ಗ್ರಾಮ ದೇವತೆಗಳು ದಾಸರಳ್ಳಿ ಅಗ್ರಹಾರ ದಾಸರಳ್ಳಿ. ಇಲ್ಲಿ ಗ್ರಾಮ ದೇವತೆ ಪಟೇಲಮ್ಮ ಪಾದ ಇದೆ. ಇಲ್ಲಿ ಅಲ್ಲಿ ಬಂದು ನಮ್ಮ ಪ್ರಿಯಾಕೃಷ್ಣ ಅವ್ರಿಗೆ ಒಂದು ಸಚಿವ ಸ್ಥಾನ, ಕೃಷ್ಣಪ್ಪ ಅವ್ರಿಗೆ ಆಗಲಿ ಪ್ರಿಯಾಕೃಷ್ಣ ಅವ್ರಿಗೆ ಆಗಲಿ ಒಂದು ಸ್ಥಾನ ಸಿಗಬೇಕು ಅಂತ ನಾವು ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಒಂದು ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ನೀವು ಪೂಜೆ ಮಾಡ್ತಾ ಇರೋ ವಿಶೇಷತೆ ಯಾವ ರೀತಿ ಇದೆ, ಏನಕ್ಕೆ ಅನ್ನೋದೊಂದು ಬೇಕು. ನಮ್ಮದು ಕೃಷ್ಣಪ್ಪ ಸರ್ಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ಶುಕ್ರವಾರ ಇಲ್ಲಿ ನಮಗೆ ದೇವಿ ಪೂಜೆ ನಡೀತಾ ಇರುತ್ತೆ. ಹಾಗಾಗಿ ದೈವತವಾಗಿದೆ, ಶಕ್ತಿ ಇರೋದ್ರಿಂದ ನಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪೂಜೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಗ್ರಾಮ ದೇವತೆಯಾದ ಈ ಪಟೇಲಮ್ಮ ದೇವಿಗೆ ನಾವು ಬಂದು ಸೇವೆ ಸಲ್ಲಿಸ್ತಾ ಇರೋ ಕಾರಣವೇ ನಮ್ಮ ಈ ಗ್ರಾಮದಲ್ಲಿ ನಿಂತ್ಕೊಳ್ಳೋ ಅಂಥ ಪ್ರಬಲವಾದ ಶಕ್ತಿ ಇರೋಂಥ ನಮ್ಮ ಸರ್ಗೆ ಅವಕಾಶ ಸಿಗಬೇಕು, ಪ್ರಿಯಾಕೃಷ್ಣ ಅವ್ರಿಗೆ ಅವಕಾಶ ಸಿಗಲಿ, ಅವ್ರ ತಂದೆಯವ್ರಿಗೂ ಅವಕಾಶ ಸಿಗಲಿ ಅನ್ನೋದೇ ನಮ್ಮ ಆಸೆ. ಆದರೆ ಇವರು ಸಚಿವ ಸ್ಥಾನ ಅನ್ನೋದು ಈಗ ಹೆಂಗ್ ಅಂತಾರಲ್ಲ, ಅವ್ರಿಗೆ ಸಿಗಲಿ ಅನ್ನೋದು ನಮ್ಮ ಆಸೆ. ಅವರು ನಮ್ಮ ಗ್ರಾಮಕ್ಕಾಗಿ ಭಾಳ ಕೆಲಸ ಮಾಡಿದ್ದಾರೆ. ಮೇಡಮ್, ಇವಾಗ ಇಷ್ಟೊತ್ತು ನೀವು ಹೇಳಿದ್ರಿ ಪ್ರಿಯಾಕೃಷ್ಣ ಸರ್ಗಾಗಲಿ ಅಥವಾ ಕೃಷ್ಣಪ್ಪ ಸರ್ಗಾಗಲಿ ಒಂದು ಸ್ಥಾನ ಬೇಕು ಅಂತೇಳಿ, ಮತ್ತು ಅದ್ರ ಜೊತೆಗೆ ನಮ್ಮ ರೂಪೇಶ್ ಸರ್ ಅವರು ಮುಂದೆ ಇಲ್ಲಿ ಒಂದು ಆಕಾಂಕ್ಷಿ ಆಗಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಅವಕಾಶನ ಬಳಸ್ಕೊಂಡು ನಾವು ರೂಪೇಶ್ ಸರ್ ನಾನು ಇಲ್ಲಿ ಸೇವೆ ಸಲ್ಲಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದರಿಂದ ಈಗ ಯುವಕರು ಅವರು ಈಗಿನವರು ಅವರಿಗೆ ಒಂದು ಅವಕಾಶ ಸಿಕ್ಕಿ ಈ ತಾಯಿ ಅನುಗ್ರಹದಿಂದ ಒಂದು ಅವಕಾಶ ಸಿಗಲಿ, ನಮ್ಮ ಸೇವೆ ನಮ್ಮ ಗ್ರಾಮದಕ್ಕೆಲ್ಲ ಅನುಕೂಲ ಆಗಲಿ, ಅವ್ರಿಗೂ ಒಂದು ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ ಅನ್ನೋದು ಒಂದು ಅಭಿಲಾಷೆ ನಮಗೆ. ಮತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜನದ ಅಭಿಪ್ರಾಯ ಯಾವ ರೀತಿ ಇದೆ? ಎಲ್ಲರಿಗೂ ಅಭಿಪ್ರಾಯ ಒಂದೇ ಸರ್. ನಮ್ಮ ಗ್ರಾಮಕ್ಕೆ ಏನು ಅನುಕೂಲ ಮಾಡಿಕೊಡ್ತಾರೆ, ಈಗಿನ ಯುವಕರಿಗೆ ಅವಕಾಶ ಕೊಟ್ಟರೆ ಅವರಿಗೊಂದು ಪ್ರಗತಿ ಇರುತ್ತೆ, ನಾನು ಏನಾದರೂ ಮಾಡಬೇಕು ಅನ್ನೋ ಉತ್ಸಾಹದಿಂದ ಇರ್ತಾರೆ. ಅದರಿಂದ ಒಂದು ಅವಕಾಶ ಸಿಗಲಿ ಅನ್ನೋದು ನಮ್ಮಲ್ಲಿ ಭಗವಂತನಲ್ಲಿ ಬೇಡಿಕೆ. ನಮ್ಮಲ್ಲಿ ಸಿಗಲಿ, ಅವಕಾಶ ಸಿಕ್ಕಿದ್ರೆ ಬಳಸ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಜಯಲಕ್ಷ್ಮಿ ಗಂಗಾಧರ್, ನಾನು ಈ ಗ್ರಾಮದ ವಾಸಿ. ನಿಮ್ಮ ಸ್ನೇಹಿತರು ಕೆಲವೊಂದು ವಿಚಾರ ಹೇಳಿದ್ರು, ರೂಪೇಶ್ ಸರ್ಗೆ ಒಂದು ಸ್ಥಾನ ಸಿಗಬೇಕು, ಅವ್ರಿಗೆ ಬೇಕು ಅಂತೇಳಿ. ಬರೀ ಓಡಾಟಕ್ಕೋಸ್ಕರ ಸ್ಥಾನ ಕೇಳ್ತಾ ಇದ್ದಾರಾ, ಅಥವಾ ಮುಂದಿನ ನಿಮ್ಮ ಈ ಒಂದು ಕ್ಷೇತ್ರಕ್ಕೆ ನಾನು ಒಂದು ಸ್ಥಾನ ಸಿಗಬೇಕು ಉಪಯೋಗ ಆಗಲಿ ಅಂತಲೇ ನಾವು ಕೇಳ್ತಾ ಇದ್ದೀವಿ. ಅವರಿಂದ ಆಗುತ್ತೆ, ಮಾಡ್ತಾರೆ ಅವರು, ಆ ಭರವಸೆ ನಮಗಿದೆ. ಆದಷ್ಟು ಜನಗಳು ಬೆಂಬಲ ಕೊಡಬೇಕು, ಅವ್ರಿಗೆ ಕೊಟ್ಟು ನೋಡಬೇಕು ಹೇಗೆ ಏನು ಅಂತ. ನಮಗೆ ಗೊತ್ತಿದೆ ಅವರು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಅದರಿಂದ ನಾವು ಕೇಳ್ಕೊತಾ ಇದ್ದೀವಿ ಅವ್ರಿಗೆ. ನೀವು ರೂಪೇಶ್ ಸರ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಯಾವ ರೀತಿ? ನಾವು ಕ್ಷೇತ್ರ ಸೇರಿದಂಗೆ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ಮತ್ತೆ ಇವತ್ತು ನೆನೆ ಮನೆ ನೋಡ್ತಾ ಇಲ್ಲ. ಮತ್ತೆ ಅವ್ರಿಗೆ ಸ್ಥಾನ ಕೊಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ಮುಂದಿನ ದಿನದಲ್ಲಿ ಅವ್ರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಸಹಕಾರ ಕೊಡ್ತೀರಾ? ನಮ್ಮ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತೀವಿ. ಮತ್ತೆ ಇಲ್ಲಿ ನಿಮ್ಮ ಈ ಸ್ಥಳೀಯವಾಗಿ ಅವ್ರ ಬಗ್ಗೆ ಅಭಿಮಾನ ಮತ್ತೆ ಪ್ರೀತಿ ಯಾವ ರೀತಿ ಇದೆ? ತುಂಬಾನೇ ಇದೆ ನಮಗೆ. ಅವರು ಆ ಥರ ಈ ಥರ ಅಂತ ಏನಲ್ಲ, ಎಲ್ಲ ಹೊಂದ್ಕೋತಾರೆ, ಜನ ಸೇರಬೇಕು ಅಂತಾರೆ, ಜನ ಇಷ್ಟಪಡ್ತಾರೆ, ಏನು ಕೊಟ್ಟರು ಅವ್ರು ನಿಭಾಯಿಸ್ತಾರೆ. ಆ ಶಕ್ತಿ ನಮಗೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಅಂತ. ಮೇಡಮ್, ಇವತ್ತು ಕೆಲವೊಂದು ವಿಚಾರವಾಗಿ ಇಲ್ಲಿ ಪೂಜೆ ಸಲ್ಲಿಸಿದ್ದೀರಾ, ಏನ್ರಿ ಯಾವ ರೀತಿ? ಇವತ್ತು ನಾವು ನಮ್ಮ ಗ್ರಾಮ ದೇವತೆಗಳಾದ ಪಟೇಲಮ್ಮನ ಪಾದಕ್ಕೆ ಪೂಜೆ ಇಟ್ಕೊಂಡಿದ್ವಿ. ಇಲ್ಲಿ ಇಟ್ಕೊಂಡಿರೋ ಕಾರಣ ಏನಂದರೆ ನಮ್ಮ ಗ್ರಾಮಗಳ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ನಮ್ಮ ಸಾಹೇಬರು ಕೃಷ್ಣಪ್ಪ ಸಾಹೇಬರಾಗಿರ್ಬೋದು ಅಥವಾ ಪ್ರಿಯಾಕೃಷ್ಣ ಸಾಹೇಬರಾಗಿರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಅಂದ್ಕೊಂಡು ನಮ್ಮ ಕೋರಿಕೆ. ನಾವೆಲ್ಲರೂ ಅದಕ್ಕೋಸ್ಕರ ಈ ಅಮ್ಮನ ಹತ್ರ ಬೇಡ್ಕೊಂಡು ಬಂದಿದ್ದೀವಿ. ಅದೇ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ. ಇವತ್ತು ಈ ಪೂಜೆ ಮಾಡಕ್ಕೆ ಬಂದಿದ್ದೀರಾ, ವಿಶೇಷವಾಗಿ ಒಂದು ಮಳೆ ಬರ್ತಾ ಇದೆ. ಹೌದೌದು, ಅದು ಶುಭ ಸೂಚನೆ ಅಂತ ಅಂದ್ಕೊಂಡಿದ್ದೀವಿ ಸರ್. ನಾವು ಅದನ್ನು ಸರ್ಗೆ ಇದು ಸಚಿವ ಸ್ಥಾನ ಸಿಗಲಿ ಅಂತ ನಾವೆಲ್ಲ ತುಂಬ ಆಶಿಸ್ತಾ ಇದ್ದೀವಿ ಸರ್. ಇವತ್ತೆಲ್ಲ ನಿಮ್ಮ ಸ್ನೇಹಿತರುಗಳು ಸುಮಾರು ಒಂದು 200-300 ಜನ ಸೇರಿದ್ದೀರಾ, ಏನು ಹೇಳ್ತೀರಾ? ಹೌದು, ಅದೇ ಎಲ್ಲರೂ ಅವರಿಗೆ ಸೀಟ್ ಸಿಗಲಿ ಅಂತಲೇ ನಾವೆಲ್ಲ ಖುಷಿಯಾಗಿ ಬಂದು ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು
ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತಲೇ ನಾವು ಪ್ರೇ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು. ಮತ್ತು ಸರ್ಗೊಂದು ಸ್ಥಾನ ಬೇಕು ಅಂತ ಎಲ್ಲ ನಿಮ್ಮ ಸ್ನೇಹಿತರುಗಳು ಕೇಳ್ಕೊಂಡ್ರು. ಹೌದೌದು, ಅವರಿಗೊಂದು ಸ್ಥಾನ ಸಿಗಲಿ, ಅವರಿಗೊಂದು ಸೀಟ್ ಇದಾಗಲಿ ಅಂತ ಅಂದ್ಬಿಟ್ಟು ನಾವು ಅಮ್ಮನ ಹತ್ರ ಬೇಡ್ಕೊತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್, ಅಮ್ಮನ ಆಶೀರ್ವಾದ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದೀಪಿಕಾ ರೂಪೇಶ್ ಅಂತ, ನಾವು ಇಲ್ಲಿ ಆಗಿರೋದ. ಸರ್, ಇವತ್ತು ಮಹಿಳೆಯರು ಹೇಳಬೇಕು ಅಂದರೆ ಹೆಚ್ಚಿನ ಸಂಖ್ಯೆ ಮಹಿಳೆಯರದೇ ಜಾಸ್ತಿ ಇಲ್ಲಿ ಆರ್ಭಟ ಒಂದು ವಿಶೇಷ ಪೂಜೆ ಮಾಡಿಕೊಂಡು ಇವತ್ತು ಒಂದು ಕೃಷ್ಣಪ್ಪ ಸರ್ಗಾಗ್ಬೋದು, ಪ್ರಿಯಕೃಷ್ಣ ಸರ್ಗಾಗ್ಬೋದು, ಮತ್ತು ತಮಗೂ ಒಂದು ಸೀಟ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾದ ಒಂದು ಪೂಜೆ ನಡೆಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್? ಖಂಡಿತ ಸರ್, ಇದು ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನು ಅಂದರೆ ನಮ್ಮ ಪಟಾಲಮ್ಮ ನಮ್ಮ ದಾಸರಳ್ಳಿಯ ಗ್ರಾಮದೇವತೆ. ಈ ಗ್ರಾಮದೇವತೆ ಆಗಿರೋದ್ರಿಂದ ಗ್ರಾಮದೇವತೆಯಲ್ಲಿ ನಾವು ಏನು ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಈ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಂ ಕೃಷ್ಣಪ್ಪ ಸಾಹೇಬರಿಗೆ ಮತ್ತು ಪ್ರಿಯಕೃಷ್ಣ ಸಾಹೇಬರಿಗೆ ಇಬ್ಬರಲ್ಲಾರು ಯಾರು ಒಬ್ಬರಿಗೆ ಮಂತ್ರಿ ಸ್ಥಾನ ಲಭಿಸಬೇಕು ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಕಳಕಳಿ ಅಂತ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿ ಸೇರಿದ್ವಿ. ಇದು ಖಂಡಿತವಾಗಿ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೀವಿ. ಇದು ನಿಜ ಸರ್, ಸೇರುತ್ತೆ, ಆಗುತ್ತೆ, ಖಂಡಿತವಾಗೂ ಆಗುತ್ತೆ ಸರ್. ಮತ್ತು ಕೃಷ್ಣಪ್ಪ ಸರ್ಗೆ ಈಗ 2ನೇ ಇದರಲ್ಲಿ ಲಿಸ್ಟು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಮಗೆ ಅನುಭವ ಆಗಿದೆಯಾ? ಖಂಡಿತ ಸರ್, ಖಂಡಿತ ಅದು ಅವರ ಪ್ರಾರ್ಥನೆ ಇದೆ, ಖಂಡಿತವಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದರೆ ಕರ್ನಾಟಕದಲ್ಲಿ ಕೆಲವು ನಿಷ್ಕಳಂಕ ವ್ಯಕ್ತಿಗಳಲ್ಲಿ ಪ್ರಿಯಕೃಷ್ಣ ಸಾಹೇಬರು, ಎಂ ಕೃಷ್ಣಪ್ಪ ಸಾಹೇಬರು ಅತಿ ಅಗ್ರಗಣ್ಯರಾಗಿದ್ದಾರೆ. ನಿಷ್ಕಳಂಕ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಎಂ ಕೃಷ್ಣಪ್ಪ ಸಾಹೇಬರು, ಪ್ರಿಯಕೃಷ್ಣ ಸಾಹೇಬರು ಅತ್ಯಂತ ಮೊದಲ ಸ್ಥಾನದಲ್ಲಿರೋದ್ರಿಂದ ಅವ್ರಿಗೆ ಸಿಗಲೇಬೇಕು. ಅಂಥವರು ಸಚಿವ ಸಂಪುಟದಲ್ಲಿ ಇದ್ದರೆ ಸಚಿವ ಸಂಪುಟಕ್ಕೆ ನಿಜವಾದ ಅರ್ಥ ಬರುತ್ತೆ. ಹಾಗಾಗಿ ಖಂಡಿತವಾಗೂ ಸಿಗಲೇಬೇಕು. ಇದು ಈ ಪ್ರಾರ್ಥನೆ ಸ್ವರೂಪದಲ್ಲಿ ಈಗ ಏನು ನಡೀತಾ ಇದೆ, ಇದು ಕೇವಲ ನಮ್ಮ ಪಟಲಮ್ಮನ ಪಾತ್ರದಲ್ಲಿ ಮಾತ್ರ ನಡೀತಾ ಇರೋದಲ್ಲ. ಇದು ಕರ್ನಾಟಕದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಅವರಿಂದ ಅನುಕೂಲ ಪಡೆದಂಥ ತುಂಬ ಜನಗಳು, ಅವರ ಮೇಲೆ ನಿಷ್ಠೆ ಇರ್ತಕ್ಕಂಥ ಜನಗಳು ಪೂಜೆ ಮಾಡ್ತಿದ್ದಾರೆ. ಇವತ್ತು ಏನು ಪೂಜೆ ಮಾಡಿದ್ವಿ ಪಟಾಲಮ್ಮ ಪಾದಕ್ಕೆ, ಎಂ ಕೃಷ್ಣಪ್ಪ ಸಾಹೇಬರಿಗೆ ಅಥವಾ ಪ್ರಿಯಕೃಷ್ಣ ಸಾಹೇಬರಲ್ಲಿ ಇಬ್ಬರಲ್ಲೇ ಒಬ್ಬರಿಗೆ ಮಂತ್ರಿ ಪದವಿ ದೊರಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸ್ತೀವಿ. ಮಳೆ ಬರೋದ್ರ ಮುಖಾಂತರ ಶುಭ ಸೂಚನೆ ಕೊಟ್ಟಿದೆ ಭಗವಂತ ಇವತ್ತು. ಮತ್ತು ನಮ್ಮ ಪಟಾಲಮ್ಮ ಪಾದದ 2 ಫೋಟೋಗಳಲ್ಲಿ ಒಳಗಡೆ ಹೂವು ಬೀಳೋದ್ರ ಮುಖಾಂತರ ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ. ಜೈ ಪ್ರಿಯಕೃಷ್ಣ ಸಾಹೇಬರಿಗೆ, ಎಂ ಕೃಷ್ಣಪ್ಪ ಸಾಹೇಬರಿಗೆ, ಪ್ರಿಯಕೃಷ್ಣ